ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ 7ನೇ ತರಗತಿಯ DSCRT ಅವರು ನಡೆಸಿರ್ತಕ್ಕಂಥ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ತನ್ನಾಗಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ನೋಡಿದ್ದಕ್ಕಾಗಿ ವಿಡಿಯೋಸ್ಗಳನ್ನು ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಇನ್ನೂ ಕೂಡ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ತಪ್ಪದೇ ಅವುಗಳನ್ನು ವೀಕ್ಷಣೆಯನ್ನು ಮಾಡಿ. ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ ಇವತ್ತು ನಡೆದಿರ್ತಕ್ಕಂಥ ಪರೀಕ್ಷೆದಿದ್ದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥನ್ನೇ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಸೇರನ್ನು ಮಾಡ್ತಾ ಇದ್ದೀನಿ. ಎಸ್, ಪ್ರಶ್ನೆ ಇತ್ತು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಛಂದಸ್ಸಿನಲ್ಲಿ 2 ಮಾತ್ರ ಕಾಲದ ಅಕ್ಷರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಛಂದಸ್ಸಿನಲ್ಲಿ 2 ಮಾತ್ರ ಕಾಲದ ಅಕ್ಷರಗಳಿಗೆ ಏನಂತ ಕರೀತಾರಪ್ಪ ಅಂದರೆ ಗುರು ಅಂತ ಕರೀತಾರೆ. ಸೊ ಅಲ್ಲಿ ನೀವು ಗುರು ಅಂತ ಆಯ್ಕೆ ಮಾಡಬೇಕಾಗಿತ್ತು. ಸೊ ಗುರು ಆಯ್ಕೆ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಎರಡನೇ ಪ್ರಶ್ನೆ, ಅಹವ ಪದದ ಹೊಸಗನ್ನಡ ರೂಪ ಅಂತ ಕೇಳಿದ್ದಾರೆ. ಸೊ ಅಹವ ಪದದ ಹೊಸಗನ್ನಡ ರೂಪ ಏನಪ್ಪ ಅಂದರೆ ಯುದ್ಧ. ಸೊ ಯುದ್ಧಕ್ಕೆ ಏನಂತಾರಪ್ಪ ಅಂದರೆ ಅಹವ ಅಂತ ಕರೀತಾರೆ. ಪ್ರಶ್ನೆ 3, ನನಗೆ ಇಬ್ಬರು ಭಾವ ಇದ್ದಾರೆ, ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಅಂತ ಕೇಳಿದ್ದಾರೆ. ಅಂದರೆ ಭಾವ ಅನ್ನೋದು ಏಕವಚನ ಇದೆ ಫ್ರೆಂಡ್ಸ್. ಸೊ ಭಾವದು ಬಹುವಚನ ಏನಾಗ್ತದಪ್ಪ ಅಂದ್ರೆ ಭಾವಂದಿರು ಅಂತ ಆಗ್ತದೆ. ಸೊ ಭಾವಂದಿರು ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಬಿಟ್ಟ ಸ್ಥಳಗಳನ್ನ ತುಂಬಬೇಕಾಗಿತ್ತು. ಫಸ್ಟ್ ಇತ್ತು ಅಲ್ಪನಿಗೆ ಐಶ್ವರ್ಯ ಬಂದರೆ ಡ್ಯಾಶ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದರಂತೆ ಅಂತಕ್ಕಂಥ ಉತ್ತರವನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 1 ಮಾರ್ಕನ್ನು ಕೊಡ್ತಾರೆ. 4ನೇ ಪ್ರಶ್ನೆ, ಸ್ವಾಮಿ ಬನ್ನಿ, ದಯಮಾಡಿ ಕುಳಿತುಕೊಳ್ಳಿ, ಈ ಮಾತಿನಲ್ಲಿರುವ ಪ್ರಮುಖ ಭಾವನೆ ಯಾವುದು ಅಂತ ಕೇಳಿದ್ದಾರೆ. ಸೊ ದಯಮಾಡಿ ಅಂತಕ್ಕಂಥ ಇದೆ, ಸೊ ಕುಳಿತುಕೊಳ್ಳಿ ಅಂತ ಇದೆ. ಸೊ ಇಲ್ಲಿ ನಾವೇನು ಹೇಳ್ಬೋದಪ್ಪ ಅಂದ್ರೆ ಇದು ಗೌರವ ಭಾವನೆ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇತ್ತು. ಇನ್ನು 6ನೇ ಪ್ರಶ್ನೆ, ಪಡೆ ಪದದ ನಾಮಪದ ಸೈನ್ಯ ಆದರೆ ಇದರ ಒಂದು ಕ್ರಿಯಾರೂಪವನ್ನು ನಿಮಗೆ ಏನು ಮಾಡಿದ್ದಾರೆ ಅಂದರೆ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಪಡೆದು ಕ್ರಿಯಾರೂಪ ಏನಾಗ್ತದಪ್ಪ ಅಂದ್ರೆ ಪಡೆಯುವೇನು, ಪಡೆಯುತ್ತೇನೆ, ಪಡೆದೇನು ಅನ್ನೋದನ್ನು ನೀವೇನು ಮಾಡಬೇಕು ಫ್ರೆಂಡ್ಸ್. ಸೊ ಬರೆದ್ರೆ ಸೊ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಏನು ಮಾಡ್ತಾರೆ 1 ಮಾರ್ಕನ್ನು ನಿಮಗೆ ಪ್ರೊವೈಡನ್ನು ಮಾಡ್ತಾರೆ. ಇನ್ನು ಸೂಚನೆಯಂತೆ ಉತ್ತರಿಸಬೇಕು. ಬಂಧನ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಸೊ ಬಂಧನ ಅಂತಕ್ಕಂಥದ ಪದ ವಿರುದ್ಧಾರ್ಥಕ ಪದ ಏನಪ್ಪ ಅಂತಂದರೆ ಸೊ ದ ರೈಟ್ ಆನ್ಸರ್ ಈಸ್ ಸ್ವತಂತ್ರ ಅಂತ ಬರ್ತದೆ. ಸೊ ಸ್ವತಂತ್ರ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿರ್ತಕ್ಕಂಥ ಪದ. ಇನ್ನು ಕಿಸೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಕಿಸೆ ಪದದ ಅರ್ಥ ಏನಪ್ಪ ಅಂತಂದರೆ ಜೇಬು. ಸೊ ಜೇಬು ಅಂತ ಯಾರೆಲ್ಲ ಬರೆದಿದ್ದೀರಿ ನಿಮಗೆ ಎಕ್ಸಾಕ್ಟ್ಲಿ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಇವನು ಪದದ ಸ್ತ್ರೀಲಿಂಗ ರೂಪ ಅಂತ ಕೇಳಿದರು. ಸೊ ಇವನು ಅಂತಕ್ಕಂಥದ್ದು ಪುಲ್ಲಿಂಗ ರೂಪದಲ್ಲಿ ಇದೆ ಅದು. ಸೊ ಅದರ ಸ್ತ್ರೀಲಿಂಗ ರೂಪ ಏನಾಗ್ತದಪ್ಪ ಅಂದ್ರೆ ಇವಳು ಅಂತ ಆಗ್ತದೆ. ಸೊ ಇವಳು ಅಂತ ಬರೆದ್ರೆ ನಿಮಗೆ ಎಕ್ಸಾಕ್ಟ್ಲಿ 1 ಮಾರ್ಕ್ ಏನು ಮಾಡ್ತಾರೆ ಫ್ರೆಂಡ್ಸ್ ಕೊಡ್ತಾರೆ. ಇನ್ನು ಶತಮಾನವನ್ನ ಪದವನ್ನು ನೀವೇನು ಮಾಡಬೇಕಾಗಿತ್ತು ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಕೇಳಿದ್ದಾರೆ. ಸೊ ಶತಮಾನ ಅಂತಕ್ಕಂಥ ಪದ ಸ್ವಂತ ವಾಕ್ಯದಲ್ಲಿ ಬಳಸಿದಾಗ ನಮ್ಮ ಶಾಲೆ ಕಳೆದ ವರ್ಷ ಶತಮಾನದ ಸಂಭ್ರಮವನ್ನು ಆಚರಿಸಿತ್ತು ಅಂತಕ್ಕದ್ದನ್ನು ನೀವು ಬರೆದ್ರೆ ಎಕ್ಸಾಕ್ಟ್ಲಿ ನಿಮಗೆ ನಿಮ್ಮ ಉತ್ತರ ಸರಿ ಆಗ್ತದೆ. ಪ್ರಶ್ನೆ 11, ಭಾರತದಲ್ಲಿ ಎಷ್ಟೊಂದು ಭಾಷೆಗಳು, ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಲೇಖನ ಚಿಹ್ನೆ ಬಳಕೆಯಾಗಿದೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಅದು ಯಾವ ಚಿಹ್ನೆಪ್ಪ ಅಂತಂದರೆ ಭಾವಸೂಚಕ ಚಿಹ್ನೆ. ಸೊ ಯಾರೆಲ್ಲ ಭಾವಸೂಚಕ ಚಿಹ್ನೆ ಅಂತಕ್ಕಂಥ ಬರ್ದಿದ್ದಾರಲ್ಲ ಸೊ ನಿಮ್ಗೆ ಏನಾಗಿರ್ತದಪ್ಪ ಅಂದ್ರೆ ರೈಟ್ ಎಕ್ಸಾಕ್ಟ್ಲಿ ಆಗಿರ್ತಕ್ಕಂಥ ಉತ್ತರ ಕರೆಕ್ಟ್ ಆಗಿರ್ತದೆ. 12ನೇ ಪ್ರಶ್ನೆ, ಮೊಟ್ಟೆ ಪ್ಲಸ್ ಇಡು, ಮೊಟ್ಟೆ ಇಡು ಇದು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಮೊಟ್ಟೆ ಪ್ಲಸ್ ಇಡು, ಮೊಟ್ಟೆ ಇಡು ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಆಗಮ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ. ಯಾರೆಲ್ಲ ಆಗಮ ಸಂಧಿ ಅಂತ ಬರೆದಿದ್ದೀರಿ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರ್ತಕ್ಕಂಥ ಕರೆಕ್ಟ್ ಆಗಿರ್ತದೆ. ಯಕಾರಾಗಮ ವಕಾರಾಗಮ. ಇನ್ನು 2-3 ವಾಕ್ಯಗಳ ಉತ್ತರಗಳನ್ನು ಬರೆದಿದ್ದೀವಿ. ನೀವು ನೋಡಿರುವ ಇರುವೆಗಳ ವಿಧಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಕೆಂಜುಗ, ಕಟ್ಟಿರುವೆ, ಕಪ್ಪಿರುವೆ, ಕೆಂಪಿರುವೆ, ನಾತಿರುವೆ ಇವೆಲ್ಲವುಗಳನ್ನು ನಿಮ್ಗೆ ಪಾಠಕದಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಏನಪ್ಪ ಅಂತಂದರೆ ನಾವು ನೋಡಿರ್ತಕ್ಕಂಥ ಇರುವೆಗಳ ಪ್ರಕಾರಗಳೇ ಆಗಿದ್ದಾವೆ. ಇನ್ನು ಬಿಲ್ಲ ಹಬ್ಬದ ದಿನದಂದು ನಡೀತಕ್ಕಂಥ ಧನುರ್ಯಾಗದ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ನೋಡಿ, ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬದ ಪ್ರಯುಕ್ತ ಧನುರ್ಯಾಗದ ಮಹೋತ್ಸವ ನಡೀತದೆ. ಓಕೆ, ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದು ರಾಜನ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶನವನ್ನು ಮಾಡಿ ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು ಎಂಬ ಸಾಹಸ ಪ್ರದರ್ಶನವನ್ನು ಮಾಡ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ. ಸೊ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಮುಂದೆ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮ ಸ್ಥಳ, ಕಾಲ ಮತ್ತು ಕೃತಿಗಳನ್ನು ಪರಿಚಯಿಸ್ರಿ ಅಂತ ಕೇಳಿದ್ದಾರೆ. ಸೊ ನೋಡಿ, KP ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮಸ್ಥಳ ಬಂದ್ಬಿಟ್ಟು ಏನಪ್ಪ ಅಂದರೆ ಶಿವಮೊಗ್ಗ. ಓಕೆನಾ. ಅವರ ಕಾಲ ಬಂದ್ಬಿಟ್ಟು 1838 ಸೆಪ್ಟೆಂಬರ್ 8.
ಆಮೇಲೆ ಅವರು ಬರೆದಿರ್ತಕ್ಕಂಥ ಕೃತಿಗಳು ಅಬ್ಬಚ್ಚೂರಿನ ಪೋಸ್ಟ್ ಆಫೀಸ್ ಬರ್ತದ, ಚಿದಂಬರ ರಹಸ್ಯ ಬರ್ತದ, ತಬರನ ಕತೆ ಬರ್ತದ. ಇವೆಲ್ಲ ಕೂಡ ಏನಪ್ಪ ಅಂತಂದರೆ ISKP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಕೃತಿಗಳು. ಇನ್ನು 16ನೇ ಪ್ರಶ್ನೆ, ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಕವಿ ವಿವಿಧತೆಗಳಲ್ಲಿ ಏಕತೆನೆ ಕಂಡ ನಾಡು ನಮ್ಮದು, ಜನರು ತೊಡುವ ಉಡುಗೆ ತೊಡುಗೆ, ಆಹಾರ ವಿಹಾರ, ನಡೆನುಡಿಗಳಲ್ಲಿ ವಿವಿಧತೆಯೊಂದಿಗೆ ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನಿಂದ ಬದುಕಿ ಬಂದವರು. ನಮ್ಮ ನಾಡಿನ ಭಾಷೆ ಕನ್ನಡ, ಕನ್ನಡ ಭಾಷೆಯಾದ ಕನ್ನಡ ಇಂದು ವಿವಿಧ ಕಾರಣಗಳಿಂದ ನಾಡಿನವರಿಂದ ದೂರವಾಗುತ್ತಿದೆ. ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ಮೇಲಿದೆ. ಇಂಥ ಸುಂದರ ಭಾಷೆಯನ್ನು ನಮ್ಮ ನಾಡಿನಲ್ಲಿ ಜೊತೆಗೆ ನಮ್ಮ ನಾಡಿನ ಹೊರಗೂ ಪಸರಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮವರು ಗಳಿಸಿದ ಹೆಸರು ಉಳಿಸಬೇಕು. ಕನ್ನಡ ಮಾತೆಯನ್ನು ನಮ್ಮ ಎದೆಯಲ್ಲಿ ಮಿಡಿಯುವ ಭಾಷೆಯನ್ನು ಆಡುವುದರ ಮೂಲಕ ಪೂಜಿಸಬೇಕು. ನಮ್ಮ ಭಾಷೆಯ ಬೆಳಕು ಪ್ರಪಂಚದೆಲ್ಲೆಡೆ ಪಸರಿಸಬೇಕು. ಹೀಗೆ ಕನ್ನಡ ಮಾತೆಯನ್ನು ನಾವು ಆರಾಧಿಸಬೇಕು, ಆಧರಿಸಬೇಕು ಅಂತ ಹೇಳಿದ್ದಾರೆ ಅಂತ ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಎಳ್ಳು ಬೆಲ್ಲ ತಿನ್ನುವುದರ ವೈಜ್ಞಾನಿಕ ಕಾರಣಗಳನ್ನು ಕೇಳಿದ್ದಾರೆ. ಇಲ್ಲಿ ಎಳ್ಳು ಬೆಲ್ಲಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಉಷ್ಣತೆ ಸಿಗ್ತದೆ, ಆಮೇಲೆ ದೇಹಕ್ಕೆ ಶಕ್ತಿ ಕೂಡ ಸಿಗ್ತದೆ ಅನ್ನೋದನ್ನು ಬರಿಬೇಕು. ಅಥವಾ ನೀವು ಮನೆಯಲ್ಲಿ ಆಚರಿಸುವ ಯಾವುದಾದರೂ ಒಂದು ಹಬ್ಬದ ಕುರಿತು ಬರೆಯಿರಿ ಅಂತ ಕೇಳಿದರು. ಆಲ್ರೆಡಿ ನೀವು ಏನು ಮಾಡಿದ್ದೀರಪ್ಪ ಅಂದರೆ ಯುಗಾದಿ ಹಬ್ಬವನ್ನು ಆಚರಿಸಿದ್ದೀರಿ. ಸೊ ಇಲ್ಲಿನೂ ಕೂಡ ನಾನೇನು ಬರೆದಿದ್ದೀನಿ, ನಮ್ಮ ಮನೆಯಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಿಸಿದೆವು. ಎಲ್ಲರೂ ಹೊಸ ಬಟ್ಟೆ ಹಾಕಿಕೊಂಡು ಸಂತೋಷದಿಂದ ಹಬ್ಬ ಸಂಭ್ರಮ ಮಾಡಿದೆವು. ಸಿಹಿ ಊಟ ಮಾಡಿ ಊರಿನ ದೇವರ ದರ್ಶನವನ್ನು ಪಡೆದೆವು ಅಂತ ಬರೆದಿದ್ದೀನಿ. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರನಾಗಿ ನೀವುಗಳನ್ನು ಕೂಡ ಬರೆದಿರ್ಬೋದು. ಇನ್ನು ರಾಜನಾದ ತಿರುಕನ ಜೀವನ ಹೇಗಿತ್ತು ಅಂತ ಕೇಳಿದ್ದಾರೆ. ಇದು ಕೂಡ LBAದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ತಿರುಕ ರಾಜನು ಸಂತೋಷದಿಂದ ಮಕ್ಕಳೊಡನೆ ಆಡುತ್ತಾ ಆನೆ, ಕುದುರೆ, ರಥ, ಕಾಲಾಳಿನ ಬಲದೊಂದಿಗೆ ಲೋನವಾಗಿರಲು ಸುತರುಗಳ ಮದುವೆಯನ್ನು ಮಂತ್ರಿಗೆ ಹೇಳಿ ವಧು ಹುಡುಕಿಸಿ ಸಕಲ ಕಾರ್ಯವನ್ನು ರಾಜರೆಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಮೆಚ್ಚುವ ರೀತಿಯನ್ನು ಮಾಡ್ತಾರೆ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಅಂಕಗಳು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಕ್ಟಾಗಿ ಕೊಡ್ತಾರೆ. ಇನ್ನು ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಿದೆಪ್ಪ ಅಂತಂದರೆ, ನಾನು ಒಂದು ದಿನ ರಾಜನಾದರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತೀನಿ, ರಾಜ್ಯದ ಕಲ್ಯಾಣಕ್ಕಾಗಿ ಶ್ರಮಿಸ್ತೀನಿ, ಎಲ್ಲರ ಸುಖ ದುಃಖಗಳಲ್ಲಿ ಭಾಗವಹಿಸ್ತೀನಿ ಅನ್ನೋದನ್ನು ನೀವೇನು ಮಾಡಬೇಕು ಬರೆದ್ರೆ ಆನ್ಸರ್ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕನ್ನು ಕೊಡ್ತಾರೆ. ಪದ್ಯ ಪೂರ್ಣ ಮಾಡಬೇಕಾಗಿತ್ತು. ಹಂಗಿ ನರಮನೆಯದಿಂದ ಸೊಕ್ಕಿ ಅಂತ ಇದೆ. ಹಂಗಿ ನರಮನೆಯೇ ಮುಳ್ಳಿನ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ, ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತಾ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೋಳು ಸೊಕ್ಕಿ ಅಂತಕ್ಕಂಥ ಬರೆದ್ರೆ 4 ಮಾರ್ಕ್ ನಿಮಗೆ ಕೊಡ್ತಾರೆ. ಇನ್ನು ಯಾರು ಯಾರಿಗೆ ಹೇಳಿದ್ರು, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡುವಂತ ಇದೆ. ಈ ಮಾತು ಕಂಸ ಹೇಳಿದ ಯಾರಿಗೆ? ವಸುದೇವನಿಗೆ. ಇನ್ನು ಶಿಶುವು ನೀನಲೆ ಮಗನೇ ಕಾದುವ ರಸಮಬಲದು ಕನ ಅಂತ ಇದೆ. ಸೊ ಇದು ಧರ್ಮಜ ಹಸುಳೆಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ, ಪ್ರಸ್ತಾರ ಹಾಕಬೇಕು. ಬಾಳೆಯ ತೋಟದ ಪಕ್ಕದ ಕಾದೋಳು ಅಂತ ಇದೆ. ಇಲ್ಲಿ ಆಲ್ರೆಡಿ ನಾನು ಲಘು ಗುರುವನ್ನು ಹಾಕಿದ್ದೀನಿ. ಸೊ ನೀವು ಕೂಡ ಬಾಗೆ ಗುರು, ಲೇಗೆ ಲಘು, ಏಕೆ ಲಘು, ತೋಕೆ ಗುರು, ಟ ಲಘು, ದ ಲಘು, ಪಕೆ ಒತ್ತಕ್ಷರ ಹಿಂದೆ ಗುರು, ಕ ಲಘು, ದ ಲಘು, ಕಾ ಗುರು, ದೋ ಲಘು, ಳು ಲಘು. 5-6 ವಾಕ್ಯದಲ್ಲಿ ಉತ್ತರ. ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಈಸ್, ಇವತ್ತು ನೀರಿನ ಲಭ್ಯತೆ ಕಡಿಮೆಯಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ನೀರು ಅತಿ ಅವಶ್ಯಕವಾಗಿ ಬೇಕೇ ಬೇಕು. ನೀರಿನ ಪ್ರಮುಖ ಮೂಲಗಳು ಸರೋವರ, ಹೊಂಡಗಳೇ ಆಗಿದ್ದಾವೆ. ಸೊ ಮನುಷ್ಯನ ದೈನಂದಿನ ಕಾರ್ಯಗಳಿಗೆ ನಮಗೆ ನೀರು ಬೇಕೇ ಬೇಕಾಗಿದೆ. ಸಹಜವಾಗಿ ಇವು ಲಭ್ಯವಾಗುವ ನೀರಿನ ಮೂಲಗಳು ಅಂತ ಬರೆದ್ರೆ ಸೊ ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಲಾಸ್ಟ್ ಚಿತ್ರ ಇತ್ತು, ಅದು ಕಾಡಿನಲ್ಲಿ ಪ್ರಾಣಿಗಳು ಓಡಿ ಹೋಗುತ್ತಿವೆ. ಸೊ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಪ್ರಾಣಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಇದು ಕಾಡಿನ ಚಿತ್ರ. ಕಾಡು ಪ್ರಾಣಿಗಳು ಮನುಷ್ಯನನ್ನು ಕಂಡು ಓಡುತ್ತಿವೆ. ಮಾನವ ಕಾಡು ಬರದಾಗಿಸಿದ್ದಾನೆ. ಹಲವು ಪ್ರಾಣಿಗಳ ಮೃತ್ಯು ಕೋಪಕ್ಕೆ ಮಾನವನೇ ಕಾರಣ. ಪರಿಸರ ಸಮತೋಲನಕ್ಕಾಗಿ ಪ್ರಾಣಿ ಪಕ್ಷಿಗಳು ಬೇಕೇ ಬೇಕು. ಮಾನವ ನೆಲಕ್ಕಾಗಿ ಅರಣ್ಯವನ್ನು ಬರಡು ಮಾಡುತ್ತಿದ್ದಾನೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟು ಈ ಉತ್ತರಗಳನ್ನು ನಾನು ನಿಮಗೆ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ.